ಒಂದು 4-5 ತಿಂಗಳಿಂದ ನೀವು ನನಗೆ ಸ್ಫಟಿಕ ಕಲ್ ಮಾಡಿಕೊಟ್ಟಿದ್ರಿ. ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಮತ್ತೆ ತುಂಬಾ ಚೆನ್ನಾಗಿ ವ್ಯಾಪಾರ ಇತ್ತು. ನೀವ್ ಹೇಳ್ದಂಗೆ ಅಕ್ಕ, ಇವಾಗ ನಾನು ನಿನ್ನೆ ಮೊನ್ನೆ ನೀವು ಹಾಕಿದ ವಿಡಿಯೋ ನೋಡಿದೆ. ಅದ್ರಲ್ಲಿ ಏನಂತಂದ್ರೆ ಸ್ಟಾರ್ಟಿಂಗ್ ನಾನು ಇಟ್ಟಿದ್ರು ಕೂಡ ಪರವಾಗಿಲ್ಲ, ನನ್ನ ವ್ಯಾಪಾರ ನನಗೆ ಆಗ್ತಾ ಇತ್ತು. ತುಂಬಾ ಚೆನ್ನಾಗಿ ನಡೀತಿತ್ತು ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂತ ಹೇಳಿದ್ರೆ ನಿಮಗೆ ಅದು ತುಂಬಾ ಚಿಕ್ಕ ಪದ. ಮತ್ತೆ ನಿಮಗೆ ತುಂಬಾ ಒಳ್ಳೇದಾಗ್ಲಿ ಅಕ್ಕ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದನ್ನು ಕಟ್ಟಿದ ಮೇಲೆ 7 ಡೇಸ್ ಸೀಕ್ರೆಟ್ ಏನಿದೆ ಅದನ್ನು ನಾನು ಹೇಳ್ಕೊಡ್ತೀನಿ. 7 ಡೇಸ್ ಸೀಕ್ರೆಟ್ ಮತ್ತು ಇದನ್ನು ಕಟ್ಟಿದ ಮೇಲೆ ಜನಕ್ಕೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಹೇಳೋಕ್ಕಾಗಲ್ಲ, ಅಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಅವರು ಕೂಡ ರಿವ್ಯೂನ ಕಳಿಸಿದ್ದಾರೆ, ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಕೇಳಿ ಅವರು ಯಾವ ಥರ ರಿವ್ಯೂ ಸಿಕ್ಕಿದೆ, ಹೇಗೆ, ಎಷ್ಟು ದಿನ ಅನ್ನೋದು ಕೂಡ ಅವರು ಪೂರ್ತಿಯಾಗಿ ಹೇಳ್ತಾರೆ. ನೀವು ಕೇಳ್ಕೊಳ್ಳಿ. ನಿಮಗೂ ಕೂಡ ನಂಬಿಕೆ ಇದ್ದರೆ, ನಿಮಗೂ ಕೂಡ ಬೇಕು ಅನಿಸಿದರೆ ನೀವು ಕೂಡ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಮತ್ತು ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ. ಎಲ್ಲರೂ ಕೂಡ ಈ ಸ್ಫಟಿಕ ಕಟ್ಟುವ ವಿಧಾನ ಮತ್ತು ಟೈಮಿಂಗ್ಸ್ ಎಲ್ಲನೂ ಕೂಡ ನಾನೇ ಹೇಳ್ಕೊಡ್ತೀನಿ ಫ್ರೀಯಾಗಿ. ಮತ್ತು ಅದಕ್ಕೆ ಬೇರೆ ಹಣೆ ತೊಗೋತಾರೆ ಏನು ಅನ್ಕೋಬೇಡಿ. ಮತ್ತು ಇದು ಸಾವಿರಾರು ರೂಪಾಯಿ ಇರ್ಬೋದು ಅಂತಲೂ ಕೂಡ ಅನ್ಕೋಬೇಡಿ. ವಿಡಿಯೋ ನೋಡೋರು ತುಂಬ ಕಡಿಮೆ ಬೆಲೆಯಲ್ಲಿ ಕೊಡ್ತಾಯಿದ್ದೀನಿ, ಮತ್ತು ಬೇಗ ರಿಸಲ್ಟ್ ಅನ್ನೋದು ಕೂಡ ಸಿಗುತ್ತೆ. ಬನ್ನಿ ನೋಡೋಣ. ಅಷ್ಟಿಂದ ಇದ್ದೀನಿ. ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ. ಒಳ್ಳೇದಾಗಲಿ. ತುಂಬ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ. 786 ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಲ್ಲ, ಅವರಿಗೂ ಕೂಡ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ. ಒಳ್ಳೇದಾಗಲಿ, ಎಲ್ಲನೂ ಕೂಡ ಒಳ್ಳೇದಾಗಲಿ. ಅದನ್ನು ಮುಖ್ಯ, ಇದನ್ನು ಮುಖ್ಯ, ಎಲ್ಲನೂ ಕೂಡ ಮಾಡಿ. ಹಾಯ್ ಅಕ್ಕ, ಹೇಗಿದ್ದೀರಾ? ಅಮ್ಮಕ್ಕ ಚೆನ್ನಾಗಿದ್ದೀರಾ? ಮನೇಲೆಲ್ಲರೂ ಚೆನ್ನಾಗಿದ್ದಾರಕ್ಕ? ಒಂದು 4-5 ತಿಂಗಳಿಂದ ನೀವು ನನಗೆ ಸ್ಫಟಿಕ ಕಲ್ ಮಾಡಿಕೊಟ್ಟಿದ್ರಿ. ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಮತ್ತೆ ತುಂಬಾ ಚೆನ್ನಾಗಿ ವ್ಯಾಪಾರ ಇತ್ತು. ನೀವ್ ಹೇಳ್ದಂಗೆ ಅಕ್ಕ, ಇವಾಗ ನಾನು ನಿನ್ನೆ ಮೊನ್ನೆ ನೀವು ಹಾಕಿದ ವಿಡಿಯೋ ನೋಡಿದೆ. ಅದ್ರಲ್ಲಿ ಏನಂತಂದ್ರೆ ಸ್ಟಾರ್ಟಿಂಗ್ ನಾನು ಐಟಮ್ ತುಂಬಾ ಚೆನ್ನಾಗಿ ಜೋಡಿಸ್ತಾ ಇದ್ದೆ, ಮತ್ತೆ ತುಂಬಾ ಜನಗಳು ಕಣ್ಣು ಬಿತ್ತು. ಮತ್ತೆ ನೀವ್ ಹೇಳ್ತಿದ್ದಂಗೆ ನಾನು ಮಾಡಿದೆ. ಆದ್ರೂ ಪರವಾಗಿಲ್ಲ, ತುಂಬಾ ಜನಗಳು ಕಣ್ಣು ಬಿದ್ರು ಕೂಡ ಪರವಾಗಿಲ್ಲ, ನನ್ನ ವ್ಯಾಪಾರ ನನಗೆ ಆಗ್ತಾ ಇತ್ತು. ತುಂಬಾ ಚೆನ್ನಾಗಿ ನಡೀತಿತ್ತು ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂತ ಹೇಳಿದ್ರೆ ನಿಮಗೆ ಅದು ತುಂಬಾ ಚಿಕ್ಕ ಪದ. ಮತ್ತೆ ನಿಮಗೆ ತುಂಬಾ ಒಳ್ಳೇದಾಗ್ಲಿ ಅಕ್ಕ. ಅಡ್ವಾನ್ಸ್ ಆಗಿ ಇವಾಗ ಬಕ್ರೀದ್ ಬೇರೆ ಬರ್ತಾ ಇದೆ. ಬಕ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಕ್ಕ ನಿಮಗೆ. ಮತ್ತೆ ಇನ್ನೊಂದೇನಂತಂದ್ರೆ ನನಗೆ ಇವಾಗ ಅಕ್ಕ, ಗಾಡಿ ಅವತ್ತು ಕೊಟ್ಟಿರೋದನ್ನ ಗಾಡಿಗೆ ಕಟ್ಟಿದೀನಿ ಒಂದು. ಮತ್ತೆ ಇನ್ನೊಂದು ಅದೇ ಅಂಗಡಿ ಹತ್ರ ಸ್ವಲ್ಪ ಚುಮ್ಕ್ಸಿ ಉಪ್ಪು ಎಲ್ಲ ಹಾಕಿ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ಅದನ್ನ ನಾನು ಮಾಡ್ತಾ ಇದ್ದೀನಿ. ಇವಾಗ ಮೊನ್ನೆ ವಿಡಿಯೋ ಹಾಕಿದ್ರಿಂದ ನಾನು ನೋಡ್ತಾ ಇದ್ದೀನಲ್ವಾ, ಸೊ ಅದು ಏನ್ ಅನ್ಸ್ತಿದೆ ಅಂತಂದ್ರೆ ಅದು ಸ್ವಲ್ಪ ಎನರ್ಜಿ ಕಮ್ಮಿ ಆಗಿದೆ ಅಂತ ನನಗೆ ಅನ್ಸ್ತಾ ಇದೆ. ಮತ್ತೆ ನನಗೆ ಇವಾಗ ಬೇಕು, ಸ್ಫಟಿಕ ಬೇಕು ಮನೆಗೆ ಕಟ್ಟಕ್ಕೆ. ಮನೆಗೆ ಅಂದ್ರೆ ಬಾಡಿಗೆ ಮನೇಲಿ ಇದ್ದೀನಿ, ಬಾಡಿಗೆ ಮನೆಗೆ ಕಟ್ಟಬೇಕು. ಮತ್ತೆ ಗಾಡಿಗೂ ಚೇಂಜ್ ಮಾಡ್ಬೇಕು. ಮತ್ತೆ ಅದೇ ನೋಡಿ ಅದು ರೆಡಿ ಮಾಡಿ ನನಗೊಂದು ಕಳಿಸಿ. ಅಡ್ರೆಸ್ ಬೇರೆ ಇದೆ, ನೀವು ಅದೇ ಅಡ್ರೆಸ್ಸಿಗೆ ಕಳಿಸ್ಬೇಡಿ. ನೀವು ರೆಡಿ ಮಾಡಿ ಆದ್ಮೇಲೆ ನನಗೊಂದು ರೆಡಿ ಆಗಿದೆ ಅಂತ ಹೇಳಿ ನಾನು ಅಡ್ರೆಸ್ ಕಳಿಸ್ತೀನಕ್ಕ. ಇಲ್ಲಾಂತಂದ್ರೆ ನಾನು ಇವಾಗಲೇ ಕಳಿಸ್ತೀನಿ, ರೆಡಿ ಮಾಡ್ಬಿಟ್ಟು ಈ ಅಡ್ರೆಸ್ಸಿಗೆ ಕಳಿಸಿ. ಅಮೌಂಟ್ ಏನಿದೆ ಎಷ್ಟಿದೆ ಅಂತ ಹೇಳಿ ಅಕ್ಕ, ನಾನು ಇವಾಗಲೇ ಪೇ ಮಾಡ್ಬಿಡ್ತೀನಿ ಅಕ್ಕ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಇನ್ನೊಂದ್ಸತಿ ಬಕ್ರೀದ್ ಹಬ್ಬದ ಆರ್ಥಿಕ ಶುಭ. ಥ್ಯಾಂಕ್ ಯು ಸೋ ಮಚ್. ಅಂದರೆ ತುಂಬ ದಿನ ಆಯಿತು ಇವರು ಕಳಿಸಿ, ತುಂಬ ದಿನನೇ ಆಯಿತು. ಬಟ್ ತುಂಬ ಬೇರೆ ಇದೆಲ್ಲ ಇತ್ತಲ್ಲ, ಅದನ್ನೆಲ್ಲ ನಾನು ಶೇರ್ ಮಾಡಿಕೊಂಡು ಇವಾಗ ಟೈಮ್ ಸಿಕ್ತು. ಓಕೆ, ಇದೊಂದು ವಿಡಿಯೋ ಮಾಡೋದ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿದೆ. ಇವರು ಕೂಡ ತೊಗೊಂಡಿದ್ರು, ಅದು ಒಂದಲ್ಲ ಎರಡಲ್ಲ 3 ತೊಗೊಂಡಿದ್ದು. ಮನೆಗೆ ಮತ್ತು ಶಾಪಿಗೆ, ವೆಹಿಕಲ್ಗೆ ಅಂತ ತೊಗೊಂಡಿದ್ದಿವರು. ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಫಸ್ಟ್ ಟೈಮ್ ತೊಗೊಂಡಿದ್ದು ಅವ್ರು ನೋಡಿ, ಫಸ್ಟ್ ಟೈಮೇ ನಂಬಿಕೆ ಇಟ್ಟು ತುಂಬ ಚೆನ್ನಾಗಿ ಮಾತಾಡಿದ್ರು. ಫಸ್ಟ್ ಟೈಮೇ ತುಂಬ ಚೆನ್ನಾಗಿ ಮಾತಾಡಿ ಖುಷಿ ಆಗುತ್ತೆ. ಈ ಥರ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡೋದು, ಅಕ್ಕ ಅಂತ ಹೇಳೋದು ಯಾರಿಗೆ ಸಿಗುತ್ತೆ ಹೇಳಿ. ತುಂಬ ಖುಷಿ ಆಯಿತು, ಚೆನ್ನಾಗಿ ಮಾತಾಡಿದ್ರು.
ಆಲ್ಮೋಸ್ಟ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ನಾನು. ಫಸ್ಟ್ ಟೈಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಫಸ್ಟ್ ಟೈಮ್ ತೊಗೊಂಡಿದ್ದು. ತೊಗೊಂಡ್ಮೇಲೆ ಪರವಾಗಿಲ್ಲ, ಒಳ್ಳೇದೇ ಆಗಿದೆ ಅವ್ರಿಗೆ, ಒಳ್ಳೇದಾಗಲಿ ಕೂಡ ಇನ್ನೂ ಕೂಡ. ಯಾಕೆಂದರೆ ಒಳ್ಳೆ ಮನಸ್ಸಿರೋರಿಗೆ, ನಂಬಿಕೆ ಇರೋರಿಗೆ ಒಳ್ಳೇದಾಗಲೇಬೇಕು, ಒಳ್ಳೇದಾಗಲಿ ಅಂತಲೂ ನಾನು ಕೂಡ ಕೇಳ್ಕೊತೀನಿ. ಹಣ ಮುಖ್ಯ ಅಲ್ಲ, ತೊಗೊಂಡ್ಮೇಲೆ ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಅನ್ನೋದು ಮುಖ್ಯ. ಒಳ್ಳೇದಾಗಿದೆ, ಒಳ್ಳೇದಾಗಲಿ. ಈಗಲೂ ಕೂಡ ಕಳಿಸಿದ್ದೀನಿ, ಆಲ್ಮೋಸ್ಟ್ ಹೋಗಿ ತಲುಪಿದ್ರು ಕೂಡ ಅವ್ರು ಮಾಡ್ತಾ ಇದ್ದರು ಕೂಡ 7 days ಮೆಥಡ್ ಎಲ್ಲ ಮಾಡ್ತಾನೆ ಇದ್ದಾರೆ. ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ನೀವುಗಳು ಅಷ್ಟೇ ನಂಬಿಕೆ ಇಟ್ಟು ತೊಗೊಳ್ಳಿ. ಇವಾಗ ನಿಮಗೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅಂತ ಇದ್ದಾಗ ಅದು ತಡೆಯುತ್ತೆ ತಗೊಳ್ಳೋದಕ್ಕೆ. ಈಗ ಏನೋ ಒಂದು ಪಾಸಿಟಿವ್ ಬರ್ತಾ ಇದೆ ನಮ್ಮ ಮನೆಗೆ ಅಂತ ಹೇಳಿದ್ರೆ ಅದನ್ನು ತಡಿಬೇಕು, ಹೇಗಾದರೂ ಬರದೇ ಇರೋ ಹಾಗೆ ಮಾಡಬೇಕು ಅಂತ ತಡೆಯೋಕ್ಕೆ ಆಗುತ್ತೆ. ಓಕೆ, ಇದನ್ನು ಮನೆಗೆ ಕಟ್ಟೋದ್ರಿಂದ ತುಂಬ ಒಳ್ಳೊಳ್ಳೆ ರಿಸಲ್ಟ್ ಸಿಗುತ್ತೆ. ಮನೆಯಲ್ಲಿ ಜಗಳ ಆಗಿರಲಿ, ಇಲ್ಲ ನೆಗೆಟಿವ್ ಎನರ್ಜಿ ತುಂಬ ಇದ್ದಾಗ, ಮತ್ತು ಕೆಟ್ಟ ದೃಷ್ಟಿ, ಮನೆ ಅಂತ ಹೇಳೋದ್ಮೇಲೆ ಕೆಟ್ಟ ದೃಷ್ಟಿ, ಯಾರೇ ಒಬ್ಬರು ಏನೇ ಒಂದು ಏನೇ ಹೊಸದು ಏನು ತೊಗೊಳಕ್ಕಾಗಲ್ಲ ಮನೇಲಿ. ಒಂದು ಗಾಡಿ ಆಗಿರಲಿ, ವಾಷಿಂಗ್ ಮಿಷಿನ್ ಆಗಿರಲಿ, ಒಂದು ಮನೆ ಆಗಿರಲಿ, ಸೈಟ್ ಆಗಿರಲಿ, ಇಲ್ಲ ಚಿಕ್ಕ ಪುಟ್ಟ ಒಂದು ಫ್ರಿಜ್ಜು, ಮಿಕ್ಸಿ, ಏನೇ ತೊಗೊಂಡ್ರು ಕೂಡ ಅಕ್ಕಪಕ್ಕ ಜನ ಆಗಿರಲಿ, ನಮ್ಮವರೇ ಆಗಿರಲಿ, ಅದಕ್ಕೆ ದೃಷ್ಟಿ ಹಾಕ್ತಾರೆ. ಒಂಥರ ಇದು ಮಾಡ್ಕೋತಾರೆ, ನೋಡ್ಕೊ ಎಷ್ಟು ಎಲ್ಲ ಇದೆ, ದುಡ್ಡು ಚೆನ್ನಾಗಿದೆ, ಹಾಗೆ ಹೀಗೆ ಅಂತೆಲ್ಲ ಅನ್ಕೋತಾರೆ. ಹಾಗಾಗಿ ನಾನು ಹೇಳೋದು, ಇದನ್ನು ಕಟ್ಟೋದ್ರಿಂದ ಸೇಫ್ಟಿ. ನಿಮಗೆ ಯಾವುದೇ ದೃಷ್ಟಿ ಬಿದ್ದರೂ ಕೂಡ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮತ್ತು ಬೇಡದೇ ಇರೋರು ನಿಮಗೆ ಇವಾಗ ಬೇಡದೇ ಇರೋರು, ಆಗದೇ ಇರೋರು ಏನೋ ಒಂದು ಜಾದು ಆ ಥರ ಈ ಥರ ಏನಾದರೂ ಮಾಡಿಸಿದ್ರು ಕೂಡ ಅದನ್ನು ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದನ್ನು ಕೂಡ ಬೇಗ ನಿಮಗೆ ಅಬ್ಸರ್ವ್ ಮಾಡಿಕೊಂಡು ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಬ್ಬರು ಅದನ್ನು ಕೂಡ ಹೇಳಿದ್ದಾರೆ, ನನ್ನ ಮೇಲೆ ಜಾದು ಅದೆಲ್ಲ ಆಗಿತ್ತು, ಮಾಟ ಮಂತ್ರ ಎಲ್ಲ ಆಗಿತ್ತು, ಬಟ್ ಅದರಿಂದನೂ ಕೂಡ ನನಗೆ ಮುಕ್ತಿ ಸಿಕ್ಕಿದೆ, ಅವ್ರಿಗೆ ರಿಟರ್ನ್ ಆಗಿದೆ ಅನ್ನೋದು ಕೂಡ ಹೇಳಿದ್ದಾರೆ. ಅದು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದನ್ನು ಕೂಡ ಹೇಳಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಥರ. ನಾನು ಹೇಳ್ತೀನಲ್ಲ, ನನಗೆ ಒಂಥರ ಶಾಕ್ ಆಗ್ತಾ ಇದೆ, ನೋಡಿ ಇಷ್ಟೆಲ್ಲ ರಿಸಲ್ಟ್ ಸಿಗ್ತಾ ಇದೆಯಾ ಇದರಲ್ಲಿ ಅಂತ ನನಗೆ ಒಂಥರ ಖುಷಿ ಆಗುತ್ತೆ, ಪ್ರೌಡ್ ಫೀಲ್ ಆಗುತ್ತೆ ನನಗೆ. ಓಕೆ, ನಾನು ಕೊಟ್ಟಿದ್ದಕ್ಕೂ ಕೂಡ ಸಾರ್ಥಕ ಆಗ್ತಾ ಇದೆ, ಒಳ್ಳೇದಾಗ್ತಾ ಇದೆ. ನಂಬಿಕೆ ಇಟ್ಟು ಅವರು ಶ್ರದ್ಧೆಯಿಂದ ಮಾಡೋದ್ರಿಂದ, ಈಗ ನಾನು ಕೊಡೋದ್ರಿಂದ ಓಕೆ, ಅದನ್ನು ಅವರು ಮುಂದುವರಿಸ್ಕೊಂಡು ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗ್ತಿದ್ದಾರಲ್ಲ, ಅದಕ್ಕೆ ಅವ್ರಿಗೆ ರಿಸಲ್ಟ್ ಅನ್ನೋದು ಇನ್ನೂ ಜಾಸ್ತಿ ಸಿಗ್ತಾ ಇದೆ ಅಂತಲೂ ಕೂಡ ಅನಿಸುತ್ತೆ ನನಗೆ, ಅಲ್ವಾ? ಅದನ್ನು ಮಾಡುವ ವಿಧಾನ ಆಗಿರಲಿ, 7 days ಮೆಥಡ್ ಆಗಿರಲಿ, ಸೀಕ್ರೆಟ್ ಮೆಥಡ್ ತುಂಬ ಸಿಂಪಲ್. ಓಕೆನಾ? ಅಂದರೆ ಏನೇನೋ ಮಾಡಬೇಕೇನೋ, ಬೆಳಗ್ಗೆ ಬೇಗ ಎದ್ದೇಳಬೇಕೇನೋ, ಸ್ನಾನ ಮಾಡಬೇಕೇನೋ ಆ ಥರ ಎಲ್ಲ ಅಂದ್ಕೋಬೇಡಿ. ತುಂಬ ಸಿಂಪಲ್ ಆಗಿರುತ್ತೆ ಮೆಥಡ್ ಇದು. ಅದು ಈಸಿಯಾಗಿ ಯಾರಾದರೂ ಮಾಡ್ಬೋದು, ಮಕ್ಕಳು ಕೂಡ ಮಾಡ್ಬೋದು, ಅಷ್ಟು ಈಸಿಯಾಗಿರುತ್ತೆ. ಆದರೆ ಅಷ್ಟೇ ಪವರ್ಫುಲ್. ಓಕೆನಾ? ಅಷ್ಟೇ ಪವರ್ಫುಲ್ ಆಗಿರುತ್ತೆ, ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಮತ್ತು ಏನು ಹೇಳಬೇಕು ಅಂತ ಹೇಳಿದ್ರೆ, ತುಂಬ ಜನ ಕ್ಯಾಶ್ ಆ್ಯಂಡ್ ಡೆಲಿವರಿ ಕೊಡಿ ಅಂತ ಕೇಳ್ತಾ ಇದ್ದೀರಾ. ನಾನು ಪದೇ ಪದೇ ಎಲ್ಲ ವಿಡಿಯೋಗಳಲ್ಲೂ ಹೇಳ್ತೀನಿ, ಕ್ಯಾಶ್ ಆ್ಯಂಡ್ ಡೆಲಿವರಿ ಮಾಡಿಸೋದು ತುಂಬ ನನಗೆ ಕಷ್ಟ ಆದ ವಿಚಾರ. ಯಾಕೆಂದರೆ ಅದಕ್ಕೆ ಫಸ್ಟೇ ಇಷ್ಟು ದೊಡ್ಡ ಅಮೌಂಟನ್ನು ಕಟ್ಟಬೇಕು, ಅದನ್ನು ನಾವು ಅಗ್ರಿಮೆಂಟ್ ಮಾಡ್ಕೋಬೇಕು. ಅಗ್ರಿಮೆಂಟ್ ಮಾಡಿಕೊಂಡು ನಂತರ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ. ನಾನು ಅಷ್ಟೆಲ್ಲ ಮಾಡ್ಕೊಳಕ್ಕಾಗಲ್ಲ ಸದ್ಯದಲ್ಲಿ. ನಾನು ಚಿಕ್ಕ ಪುಟ್ಟಾಗಿ ಮಾಡ್ಕೊಂಡು ಹೋಗ್ತಿದ್ದೀನಿ. ನಾನು ಜಾಸ್ತಿ ಬೆನಿಫಿಟ್ಸ್ ಆಗಲಿ, ಲಾಭ ಆಗಲಿ ಆ ಥರ ಏನು ತೊಗೊಳ್ಳಲ್ಲ. ಲಾಭಕ್ಕಿಂತ ಫಸ್ಟು ನಿಮಗೆ ಒಳ್ಳೆಯದಾಗಬೇಕು. ನಿಮಗೆ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವ್ರಿಗೆ ಸಿಗಬೇಕು. ಕಷ್ಟದಲ್ಲಿರೋರು, ತುಂಬ ಕಡು ಬಡವರು ಏನಿದ್ದಾರೆ ಅವ್ರಿಗೂ ಕೂಡ ಸಿಗಬೇಕು ಅಂತ ಚಿಕ್ಕ ಅಮೌಂಟನ್ನು ನಾನು ಮಾಡಿರೋದು. ಹಾಗಾಗಿ ನಾನು ಅಷ್ಟೆಲ್ಲ ಲಾಭ ತೊಗೊಳೋದಕ್ಕೂ ಆಗಲ್ಲ, ಅಷ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಕಟ್ಟೋಕ್ಕೂ ಆಗಲ್ಲ. ಚಿಕ್ಕ ಅಮೌಂಟಲ್ಲಿ ಮಾಡ್ಕೊಂಡು ಹೋಗ್ತಿದ್ದೀನಿ. ಕ್ಯಾಶ್ ಆ್ಯಂಡ್ ಡೆಲಿವರಿ ಇರೋದಿಲ್ಲ, ಆನ್ಲೈನ್ ಪೇಮೆಂಟ್ ಮಾತ್ರ. ನಂಬಿಕೆ ಇದ್ದರೆ ತೊಗೊಳ್ಳಿ, ಸರಿನಾ? ನೀವು ಹೇಳೋದ್ರಲ್ಲೂ ಒಂದು ಅರ್ಥ ಇದೆ, ತುಂಬ ಫೇಕ್ ಮೋಸ ಹೋಗಿದ್ದೀವಿ ನಾವು ಆನ್ಲೈನ್ಗಳಲ್ಲಿ ಅಂತ. ಬಟ್ ಎಲ್ಲರೂ ಹಾಗೇ ಇರಲ್ಲ, ಎಲ್ಲರೂ ಕೂಡ ಹಾಗೇ ಇರಲ್ಲ. ಹಾಗಾಗಿ ನಾನು ಡೈಲಿ ವಿಡಿಯೋಸ್ನ ಮಾಡ್ತಾ ಇರ್ತೀನಿ. ಮತ್ತು ಯಾರೆಲ್ಲ ಶೇರ್ ಮಾಡ್ತಾ ಇದ್ದೀರಾ ನನಗೆ, ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ತುಂಬ ನೀವೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂತ ಹೇಳಿದ್ರೆ ಇದನ್ನು ಎಷ್ಟು ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ, ಹೇಗೆ ಸಿಕ್ಕಿದೆ, ಪರ್ಸ್ನಲ್ ಇದನ್ನೆಲ್ಲ ಶೇರ್ ಮಾಡ್ಕೋತಾರೆ. ಅದರಿಂದ ನಿಮ್ಗಳಿಗೂ ಕೂಡ ಒಳ್ಳೇದಾಗ್ತದೆ. ಯಾರೆಲ್ಲ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ಆಗಿರಲಿ, ಅವರೆಲ್ಲ ನೋಡ್ತಾ ಇದ್ದೀರಾ, ಅವರಿಗೆಲ್ಲ ಒಳ್ಳೇದಾಗ್ತಾ ಇದೆ ಅಲ್ವಾ? ಹಾಗಾಗಿ ನಾವು ಥ್ಯಾಂಕ್ಸ್ ಹೇಳಬೇಕು, ನೀವು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಅವರಿಂದ ಯಾರೋ ಒಬ್ರಿಗಾದ್ರೂ ಒಳ್ಳೇದಾಗ್ಬೋದು ಅಲ್ವಾ? ಅವರಿಂದ ಒಬ್ಬರಾದ್ರೂ ಪರ್ಚೇಸ್ ಮಾಡಿ ಒಬ್ರಿಗಾದ್ರೂ ಒಳ್ಳೇದಾಗ್ಬೋದಲ್ವಾ? ಹಾಗಾಗಿ
ತುಂಬ ಥ್ಯಾಂಕ್ಸ್ ಅಂತ ನಾನು ಕೇಳ್ಕೊತೀನಿ. ಒಳ್ಳೆಯದಾಗಲಿ ಯಾರಿಗೂ ಕೂಡ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಯಾರೆಲ್ಲ ಪರ್ಚೇಸ್ ಮಾಡ್ತೀರಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತು ಡೀಟೇಲಾಗಿ ಕೇಳ್ಕೊಳ್ಳಿ, ಯಾವ ರೀತಿ ಮಾಡಬೇಕು ಹೇಗೆ ಎಲ್ಲನೂ ಕೂಡ ಹೇಳಿರ್ತೀನಿ. ಬಟ್ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ನೆಕ್ಸ್ಟ್ ಟೈಮ್ ಹೇಗಪ್ಪ ಕೇಳಬೇಕು ಅಂತೆಲ್ಲ ಅಂದ್ಕೋಬೇಡಿ. ಖಂಡಿತ ಕೇಳಿ. ಅದಕ್ಕೆ ನನಗೆ ಅದು ರಿಪ್ಲೈ ನಾನು ಮಾಡಲ್ಲ ಅಂದ್ಕೋಬೇಡಿ ನೀವು. ಖಂಡಿತ ರಿಪ್ಲೈ ಮಾಡ್ತೀನಿ. ಏನೇ ಒಂದು ಡೌಟ್ ಇದ್ದರೂ ಕೂಡ ಕೇಳಿ ಅದನ್ನು ಕ್ಲಿಯರಾಗಿ ಮಾಡ್ಕೊಂಡು ಹೋಗಿ, ಸರಿನಾ? ಒಬ್ಬೊಬ್ರಿಗೆ ಒಂದೊಂಥರ ಡೌಟ್ ಬಂದಿರುತ್ತೆ. ಏನೇ ಇದ್ದರೂ ಕೂಡ ಅದನ್ನು ಕೇಳಿ, ಖಂಡಿತ ರಿಪ್ಲೈನ ಮಾಡ್ತೀನಿ ಟೈಮ್ ಸಿಕ್ಕಾಗ. ಅಂದರೆ ಫೋನ್ ನೋಡಿದಾಗ, ಇವಾಗ ನಾನು ಏನೋ ಬೇರೆ ಕೆಲಸ ಮಾಡ್ತಾ ಇರ್ತೀನಿ, ಇಲ್ಲ ವಿಡಿಯೋ ಮಾಡ್ತಾ ಇರ್ತೀನಿ, ಅಪ್ಲೋಡಿಂಗ್ ಮಾಡ್ತಾ ಇರ್ತೀನಿ, ಇಲ್ಲ ಪ್ಯಾಕಿಂಗ್ ಕೆಲಸ ಎಲ್ಲ ಮಾಡ್ತಾ ಇರ್ತೀವಿ, ಆ ಟೈಮಲ್ಲಿ ಆಗಲ್ಲ. ಖಂಡಿತ ನೀವು ಮೆಸೇಜ್ ಮಾಡಿ ಬಿಟ್ಟಿರಿ, ನಾನು ಫೋನ್ ನೋಡಿದಾಗ ಖಂಡಿತ ರಿಪ್ಲೈ ಅನ್ನೋದು ಕೊಡ್ತೀನಿ, ಸರಿನಾ? ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ. ನಾವು ಚೆನ್ನಾಗಿರೋದ, ನಮ್ಮ ಸುತ್ತಮುತ್ತ ಜನನೂ ಕೂಡ ಚೆನ್ನಾಗಿರಲಿ ಎಲ್ಲರೂ ಕೂಡ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲರಿಗೂ ಬಾಯ್.